ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಪ್ರಪಂಚದ 5 ಮಹಾಸಾಗರಗಳ ಬಗ್ಗೆ ಗೊತ್ತು. ಹಾಗೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಕೆಂಪು ಸಮುದ್ರ, ಮೆಡಿಟರೇನಿಯನ್ ಸಮುದ್ರ, ಕೆರೆಬಿಯನ್ ಸಮುದ್ರ, ಹೀಗೆ ಸಾಕಷ್ಟು ಸಮುದ್ರಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ. ಆದರೆ ನಿಮ್ಮಲ್ಲಿ ಯಾರಿಗಾದ್ರೂ ಭೂಗಡಿಯನ್ನೇ ಹೊಂದಿರದ ಅಂದ್ರೆ ದಡಾನೇ ಇಲ್ಲದ ಸಮುದ್ರದ ಬಗ್ಗೆ ಗೊತ್ತಾ? ಅದರ ಭಯಾನಕತೆ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದಿರಾ? ಆ ಸಮುದ್ರದಲ್ಲಿ ಪ್ರಯಾಣ ಮಾಡೋದಕ್ಕೆ ದೊಡ್ಡ ದೊಡ್ಡ ಹಡಗುಗಳು ಕೂಡ ಹಿಂದು ಮುಂದೆ ನೋಡುತ್ತವೆ. ಯಾಕೆ ಅನ್ನೋದು ನಿಮಗೆ ಗೊತ್ತಾ? ಬರ್ಮುಡಾ ಟ್ರಯಾಂಗಲ್ಗಿಂತಲೂ ನಿಗೂಢವಾಗಿ ಉಳ್ಕೊಂಡಿದ್ದ ಆ ಸಮುದ್ರ ಎಲ್ಲಿದೆ ಅನ್ನೋದಾದ್ರೂ ಗೊತ್ತಾ? ಕೆಲವರಿಗೆ ಇದು ಖಂಡಿತ ಗೊತ್ತಿರುತ್ತೆ. ಹಾಗಂತ ಎಲ್ಲರಿಗೂ ಎಲ್ಲ ಗೊತ್ತಿರಲೇಬೇಕು ಅಂತೇನಿಲ್ಲ. ಈಗ ಈ ಸಮುದ್ರ ಯಾವುದು, ಅದರ ವಿಶೇಷ ಏನು, ದಡಗಳೇ ಇಲ್ಲದ ಆ ಸಮುದ್ರ ಹೇಗಿರುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಜಗತ್ತಲ್ಲಿ 5 ಮಹಾಸಾಗರಗಳಿವೆ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಿಟಿಕ್ ಹಾಗೂ ದಕ್ಷಿಣ ಮಹಾಸಾಗರ. ಇಲ್ಲಿ ಈ ಪೆಸಿಫಿಕ್ ಮಹಾಸಾಗರವನ್ನ ನಾರ್ತ್ ಮತ್ತು ಸೌತ್ ಪೆಸಿಫಿಕ್ ಅಂತ ಗುರುತಿಸ್ತಾರೆ. ಅಟ್ಲಾಂಟಿಕ್ ಮಹಾಸಾಗರವನ್ನು ಕೂಡ ಸೌತ್ ಮತ್ತು ನಾರ್ತ್ ಅಂತ ವಿಭಜಿಸೋದ್ರಿಂದ ಈ 5 ಸಾಗರಗಳ ಸಂಖ್ಯೆಯನ್ನ 7 ಅಂತ ಕೂಡ ಹೇಳ್ತಾರೆ. ಇದಲ್ಲದೆ ನಮ್ಮಲ್ಲಿ ಸಾಕಷ್ಟು ಸಮುದ್ರಗಳು ಕೂಡ ಇವೆ. ನಮ್ಮಲ್ಲಿ ಅರಬ್ಬಿ ಸಮುದ್ರ ಇದೆ. ಇನ್ನು ದಕ್ಷಿಣ ಚೈನಾ ಸಮುದ್ರದ ಬಗ್ಗೆ ಆಗಾಗ ಕೇಳ್ತಲೇ ಇರ್ತೀವಿ. ಪೂರ್ವ ಚೈನಾ ಸಮುದ್ರ, ಜಪಾನ್ ಸಮುದ್ರ, ಫಿಲಿಪೈನ್ಸ್ ಸಮುದ್ರ, ಅಂಡಮಾನ್ ಸಮುದ್ರ, ಬಾಲ್ಟಿಕ್ ಸಮುದ್ರ, ಮೆಡಿಟರೇನಿಯನ್ನು, ಕೆರೆಬಿಯನ್ನು, ಕಪ್ಪು ಸಮುದ್ರ, ಕೆಂಪು ಸಮುದ್ರ, ಹೀಗೆ ಹೇಳ್ತಾ ಹೋದ್ರೆ 10 ಸಮುದ್ರಗಳ ಹೆಸರನ್ನು ಹೇಳಬಹುದು. ಆದರೆ ಈ ಎಲ್ಲ ಸಮುದ್ರಗಳು ಕೂಡ ಒಂದಲ್ಲ ಒಂದು ಕಡೆ ಭೂಗಡಿಯನ್ನ ಹೊಂದಿವೆ. ಅತ್ಯದ್ಭುತ ರಿಸರ್ಚ್ಗೆ ಜಾಗವನ್ನು ಕೊಟ್ಟಿವೆ. ಅವುಗಳ ಸುಂದರ ದಡವನ್ನು ನೋಡೋದಕ್ಕೆ ಅಂತಲೇ ಲಕ್ಷಾಂತರ ಜನ ಪ್ರವಾಸಿಗರು ಈ ಸಮುದ್ರಗಳನ್ನು ಹುಡುಕೊಂಡು ಹೋಗೋದು ಉಂಟು. ಆದರೆ ನಾನಿವತ್ತು ನಿಮಗೆ ಇಲ್ಲಿ ಹೇಳೋದಕ್ಕೆ ಹೊರಟಿರೋ ಸಮುದ್ರಕ್ಕೆ ಯಾವುದೇ ಭೂಗಡಿನೂ ಇಲ್ಲ. ಅದು ತನ್ನ ಸುತ್ತಲೂ ನೀರನ್ನು ಮಾತ್ರ ಹೊಂದಿದೆ ಹೊರತು ಭೂಮಿಯನ್ನಲ್ಲ. ಈ ಸಮುದ್ರ ಜಗತ್ತಿನ ನೌಕಾ ಹಾದಿಗೆ ದೊಡ್ಡ ಸವಾಲು ಅನ್ನಿಸ್ಕೊಳ್ಳುತ್ತೆ. ಕೊಲಂಬಸ್ನಂಥ ಅನ್ವೇಷಕನ ಹಣೆಯಲ್ಲಿ ಕೂಡ ಬೆವರನ್ನು ಮೂಡಿಸಿದ್ದ ಸಮುದ್ರ ಇದು. ಅಂದ್ರೆ ಅದರ ಭಯಾನಕತೆ ಎಷ್ಟಿರಬಹುದು ಅನ್ನೋದನ್ನ ಒಂದ್ಸರಿ ಊಹೆ ಮಾಡ್ಕೊಂಡು ನೋಡಿ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನ ಪೈರಟ್ಸ್ ಆಫ್ ಕೆರೆಬಿಯನ್ ಅನ್ನೋ ಸಿನಿಮಾನ ನೋಡಿರ್ತೀರಿ. ಅದರಲ್ಲಿ ಹಡಗುಗಳು ಸಮುದ್ರದ ಮಧ್ಯದಲ್ಲಿ ಸುಳಿಗೆ ಸಿಲುಕುವ ದೃಶ್ಯವೊಂದನ್ನು ತೋರಿಸಲಾಗಿದೆ. ಅಂಥ ಸಮುದ್ರ ಜಗತ್ತಲ್ಲಿದೆ. 1492ರಲ್ಲಿ ಕೊಲಂಬಸ್ನ ಹಡಗು ಕೂಡ ಅದೇ ರೀತಿ ಸಮುದ್ರದ ನೀರಲ್ಲಿ ಸುಳಿಗೆ ಸಿಲುಕೊಂಡಿದೆಯೇನೋ ಅನ್ನೋ ಥರ ತಿರುಗೋದಿಕ್ಕೆ ಶುರು ಮಾಡಿತ್ತು ಅನ್ನೋ ಉಲ್ಲೇಖ ನಮಗೆ ಇತಿಹಾಸದ ಪುಟಗಳಲ್ಲಿ ಸಿಗುತ್ತೆ. ಸೊ ಕೊಲಂಬಸ್ನ ಹಡಗು ಅಂದ ಮೇಲೆ ಅವನು ಹೋಗಿದ್ದು ಅಮೆರಿಕಾದ ಕಡೆಗೆ. ಹೀಗಾಗಿ ಈ ಸಮುದ್ರ ಎಲ್ಲೋ ಅಮೆರಿಕ ಸುತ್ತಮುತ್ತ ಇರಬೇಕು ಅಂತ ಕೆಲವರಿಗೆ ಅನ್ನಿಸ್ತಾ ಇರಬಹುದು. ಎಸ್, ನಿಮ್ಮ ಊಹೆ ಸುಳ್ಳಂತೂ ಅಲ್ಲ. ಅಂಥದ್ದೊಂದು ವಿಚಿತ್ರ ಸಮುದ್ರ ಇರೋದು ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿ. ಜಗತ್ತು ಅದನ್ನು ಸರ್ಗೋಸಾ ಸಮುದ್ರ ಅಂತ ಗುರುತಿಸುತ್ತೆ. ಸರ್ಗೋಸಾ ಸಮುದ್ರ ಇದು ಅಟ್ಲಾಂಟಿಕ್ ಸಾಗರದಲ್ಲಿ, ಅದರಲ್ಲೂ ಕುಖ್ಯಾತ ಬರ್ಮುಡಾ ಟ್ರಯಾಂಗಲ್ನ ಬಳಿಯಲ್ಲಿರುವಂಥ ಒಂದು ಸಮುದ್ರ. ಗೆಳೆಯರೆ, ನಾವು ನೋಡಿರುವ ಅರಬ್ಬಿ ಸಮುದ್ರ, ಬೈಕಲ್ ಸಮುದ್ರ, ಅರಲ್ ಸಮುದ್ರ, ಇವೆಲ್ಲವುಗಳನ್ನು ಕೂಡ ಇವು ಇಷ್ಟು ಆಳ ಇವೆ, ಇಷ್ಟು ಅಗಲ ಇವೆ, ಇದು ಇಷ್ಟು ವಿಸ್ತೀರ್ಣವನ್ನು ಹೊಂದಿದೆ, ಈ ಸಮುದ್ರದ ವ್ಯಾಪ್ತಿ ಇಲ್ಲಿಂದ ಇಲ್ಲಿಗಿದೆ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಕರಾರುವಾಕ್ಕಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಸರ್ಗೋಸಾ ಸಮುದ್ರದ ಬಗ್ಗೆ ಹೀಗೆ ಆಳ ಅಗಲಗಳು ವಿಸ್ತೀರ್ಣದ ಬಗ್ಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ಭೂಮಿಯ ಯಾವ ಖಂಡಕ್ಕೂ ಅಂಟಿಕೊಂಡಿರುವ ಸಮುದ್ರ ಅಲ್ಲ. ಈ ಸಮುದ್ರಕ್ಕೆ ಕಡಲ ತೀರ ಅನ್ನೋದೇ ಇಲ್ಲ. ಇದು ಅಟ್ಲಾಂಟಿಕ್ ಸಾಗರದ ಒಂದು ಭಾಗ ಅಷ್ಟೇ. ಇನ್ನು ಈ ಸರ್ಗೋಸಾ ಸಮುದ್ರವನ್ನ ಯಾವುದೇ ಭೌತಿಕ ಗಡಿಗಳಿಂದ ಗುರುತಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬದಲಿಗೆ ಇದರ ಗಡಿಗಳನ್ನ ಓಷನ್ ಕರೆಂಟ್ ಅಂದ್ರೆ ಸಾಗರದ ಪ್ರವಾಹಗಳಿಂದ ಮಾತ್ರ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಉತ್ತರದಲ್ಲಿ ಉತ್ತರ ಅಟ್ಲಾಂಟಿಕ್ ಪ್ರವಾಹ, ಪೂರ್ವಕ್ಕೆ ಕೆನರಿ ಪ್ರವಾಹ, ದಕ್ಷಿಣಕ್ಕೆ ನಾರ್ತ್ ಅಟ್ಲಾಂಟಿಕ್ ಈಕ್ವೆಟೋರಿಯಲ್ ಕರೆಂಟ್ ಹಾಗೂ ಪಶ್ಚಿಮಕ್ಕೆ ಆಂಟಿಲಿಸ್ ಕರೆಂಟ್ ಸರ್ಗೋಸಾ ಸಮುದ್ರಕ್ಕೆ ಗಡಿಗಳನ್ನು ನಿರ್ಧರಿಸುತ್ತೆ. ಒಂದು ಅಂದಾಜಿನ ಪ್ರಕಾರ ಈ 4 ಪ್ರವಾಹಗಳ ನಡುವೆ ಇರುವ ಈ ಸರ್ಗೋಸಾ ಸಮುದ್ರ 1100 ಕಿಲೋಮೀಟರ್ಗಳಷ್ಟು ಅಗಲ ಮತ್ತು 3200 ಕಿಲೋಮೀಟರ್ಗಳಷ್ಟು ಉದ್ದ ಇದ್ದಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇದು ಅಂದಾಜು ಮಾತ್ರ. ಇಲ್ಲಿ ಈ ಸರ್ಗೋಸಾದ ಉದ್ದ ಮತ್ತು ಅಗಲ ಇಷ್ಟೇ ಅಂತ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಸಮುದ್ರಕ್ಕೆ ಹತ್ತಿರ ಇರೋ ಭೂಮಿ ಅಂದ್ರೆ ಅದು ಬರ್ಮುಡಾ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದು ಸರ್ಗೋಸಾ ಸಮುದ್ರ. ಸುತ್ತ ಕಾಣ್ತಿರೋ ಪ್ರವಾಹಗಳು ಸರ್ಗೋಸಾದ ನೀರು ತನ್ನ ವ್ಯಾಪ್ತಿಯೊಳಗೆ ಇರೋದಕ್ಕೆ ಸಹಾಯ ಮಾಡುತ್ತವೆ. ಅಂದ್ರೆ ಈ ಸರ್ಗೋಸಾ ಸಮುದ್ರಕ್ಕೆ ದಡದ ರೀತಿಯಲ್ಲಿ ಕೆಲಸ ಮಾಡೋದು ಈ ಸಮುದ್ರದ 4 ದಿಕ್ಕುಗಳಲ್ಲಿನ ಪ್ರವಾಹಗಳು. ಇದನ್ನ ಜೂಲ್ಸ್ ವರ್ನ್ ತನ್ನ 20,000 ಲೀಗ್ಸ್ ಅಂಡರ್ ದ ಸಿ ಅನ್ನೋ ಪುಸ್ತಕದಲ್ಲಿ ಎ ಪರ್ಫೆಕ್ಟ್ ಲೇಕ್ ಇನ್ ದ ಓಪನ್ ಅಟ್ಲಾಂಟಿಕ್ ಅಂತ ವರ್ಣಿಸಿದ್ದಾನೆ. ಇದೆಲ್ಲ ಸರಿ, ಆದ್ರೆ ಇದಕ್ಕೆ ಸರ್ಗೋಸಾ ಅನ್ನೋ ಹೆಸರು ಹೇಗೆ ಬಂತು? ಗೆಳೆಯರೆ, ಸರ್ಗಾಸಂ ಅನ್ನೋ ಹೆಸರಿನಿಂದ ಈ ಸಮುದ್ರಕ್ಕೆ ಸರ್ಗೋಸಾ ಅನ್ನೋ ಹೆಸರು ಬಂದಿದೆ. ಸರ್ಗಾಸಂ ಅಂದ್ರೆ ಸೀವಿಡ್, ಅಂದ್ರೆ ಸಮುದ್ರದಲ್ಲಿ ಬೆಳೆಯುವ ಒಂದು ರೀತಿಯ ಕಳೆ. ಸಾಮಾನ್ಯವಾಗಿ ಈ ಸರ್ಗಾಸಂ ಅನ್ನೋ ಕಳೆ ಎಲ್ಲ ಕಡೆಯಲ್ಲೂ ಕೂಡ ಬೆಳೆಯೋದಿಲ್ಲ. ಅದರಲ್ಲೂ ಆಳ ಸಮುದ್ರದಲ್ಲಿ ಇದು ಕಾಣೋದು
ತುಂಬಾನೇ ಅಪರೂಪ. ಆದರೆ ಈ ರೀತಿಯ ಕಳೆ ಈ ಸಮುದ್ರದಲ್ಲಿ ಯಥೇಚ್ಛವಾಗಿ ಬೆಳೀತಾ ಇದೆ. ಅಲ್ಲದೆ ಇದು ತುಂಬಾ ದೊಡ್ಡದಾಗಿ ಕೂಡ ಬೆಳೆಯೋದ್ರಿಂದ ಈ ಸರ್ಗೋಸಾ ಸಮುದ್ರದ ಮೇಲ್ಮೈನಲ್ಲಿ ಕೂಡ ಇದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ದ ಗ್ರೇಟ್ ಅಟ್ಲಾಂಟಿಕ್ ಸರ್ಗಾಸಮ್ ಬೆಲ್ಟ್ ಅಂತ ಕರೆಯಲಾಗುತ್ತೆ. ಈ ಕಳೆ ಕೆಲವೊಮ್ಮೆ ಈ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಿಗೆ ಕೂಡ ತೊಂದರೆಯನ್ನುಂಟು ಮಾಡುತ್ತೆ. ಚಿಕ್ಕ ಚಿಕ್ಕ ಬೋಟುಗಳೇನಾದರೂ ಇದಕ್ಕೆ ಸಿಕ್ಕ ಹಾಕ್ಕೊಂಡ್ರೆ ಇಲ್ಲಿಂದ ಹೊರಬರುವುದು ಕಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ. ಇಂಥ ಸಮುದ್ರದಲ್ಲಿ ಅನೇಕ ಅಳಿವಿನಂಚಿನ ಸಮುದ್ರ ಜೀವಿಗಳು ನೋಡೋದಕ್ಕೆ ಸಿಗುತ್ತವೆ. ಅಲ್ಲದೆ ಕೆಲ ಪ್ರಾಣಿಗಳು ಇದನ್ನ ಸಂತಾನೋತ್ಪತ್ತಿಯ ಕೇಂದ್ರವಾಗಿ ಕೂಡ ಬಳಸ್ಕೊಳ್ತಾ ಇವೆ. ಉದಾಹರಣೆಗೆ ಅಳಿವಿನ ಅಂಚಿನಲ್ಲಿರುವ ಪ್ರಸಿದ್ಧ ಯುರೋಪಿಯನ್ ಈಲ್ ಪ್ರಾಣಿ ಸಂತಾನೋತ್ಪತ್ತಿಗೆ ಈ ಸರ್ಗೋಸಾ ಸಮುದ್ರಕ್ಕೆ ವಲಸೆ ಬರುತ್ತೆ. ಇದಲ್ಲದೆ ತಿಮಿಂಗಲಗಳು, ವಿಶೇಷ ಜಾತಿಯ ಮೀನುಗಳು, ಆಮೆಗಳು ಹಾಗೂ ಪಾರ್ಬಿಗಲ್ ಶಾರ್ಕ್ಗಳ ಸಂತಾನೋತ್ಪತ್ತಿಗೆ ಕೂಡ ಇದು ಹೇಳಿ ಮಾಡಿಸಿದ ಸ್ಥಳ ಅಂತ ಅನ್ನಿಸ್ಕೊಳ್ತಾ ಇದೆಯಂತೆ. ಬಹುಶಃ ಇದೇ ಕಾರಣಕ್ಕೋ ಏನೋ ಸಮುದ್ರ ಜೀವಿಶಾಸ್ತ್ರಜ್ಞ ಡಾಕ್ಟರ್ ಸಿಲ್ವಿಯಾ ಎರ್ಲ್ ಈ ಸರ್ಗೋಸಾ ಸಮುದ್ರವನ್ನ ತೇಲುವ ಚಿನ್ನದ ಮಳೆಕಾಡು ಅಂತ ಕರೆದಿದ್ದಾರೆ. ಇಲ್ಲಿ ಬೆಳೆಯುವ ಸೀವೀಡ್ ಚಿನ್ನದ ಬಣ್ಣದಲ್ಲಿರುತ್ತೆ. ದೂರದಿಂದ ನೋಡಿದ್ರೆ ಯಾರೋ ಸಮುದ್ರದ ಮೇಲೆ ಚಿನ್ನದ ಹಾಳೆಯನ್ನೇ ಹಾಸಿದಾರೇನೋ ಅನ್ನೋ ಹಾಗೆ ಇದು ಕಾಣ್ತಾ ಇರುತ್ತೆ. ಹೀಗಾಗಿ ಇದನ್ನ ತೇಲುವ ಚಿನ್ನದ ಮಳೆಕಾಡು ಅಂತ ಡಾಕ್ಟರ್ ಸಿಲ್ವಿಯಾ ಕರೆದರು. ಇಷ್ಟೆಲ್ಲ ವೈಶಿಷ್ಟ್ಯವನ್ನು ಹೊಂದಿರುವ ಈ ಸರ್ಗೋಸಾ ಸಮುದ್ರವನ್ನ ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು ಅಂತ ಜಗತ್ತಿನ ಪರಿಸರವಾದಿ ಸಂಸ್ಥೆಗಳು ನಿರ್ಧಾರ ಮಾಡಿವೆ ಮತ್ತು ಅದಕ್ಕಾಗಿ ಒಂದು ಕಮಿಟಿಯನ್ನು ನೇಮಕ ಮಾಡಲಾಗಿದೆ. ಸರ್ಗೋಸಾ ಸಿ ಕಮಿಷನ್ ಹೆಸರಿನ ಈ ಮಂಡಳಿ ಈ ಸಮುದ್ರದ ಎಲ್ಲ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿರುತ್ತೆ. ಇಷ್ಟಾದರೂ ಕೂಡ ಸರ್ಗೋಸಾ ಸಮುದ್ರ ಕಲುಷಿತ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸಮುದ್ರಕ್ಕೆ ಪ್ರವಾಹದ ಕಾರಣದಿಂದಾನೇ ದೂರ ಪ್ರದೇಶಗಳಿಂದ ಪ್ಲಾಸ್ಟಿಕ್ ವೇಸ್ಟ್ ಬಂದು ಸರ್ಗೋಸಾದ ತಳ ಸೇರ್ತಾ ಇದೆ. ಇದರಿಂದಾಗಿ ನಾರ್ತ್ ಅಟ್ಲಾಂಟಿಕ್ ಗಾರ್ಬೇಜ್ ಪ್ಯಾಚ್ ಪ್ರದೇಶ ಸೃಷ್ಟಿಯಾಗ್ತಾ ಇದೆ. ಇದಲ್ಲದೆ ಮಿತಿ ಮೀರಿದ ಸಮುದ್ರ ಮೀನುಗಾರಿಕೆಯಿಂದ ಹಡಗುಗಳ ತೈಲ, ಕೆಮಿಕಲ್ಗಳಿಂದ ಸಮುದ್ರದ ನೀರು ಕಲುಷಿತಗೊಳ್ಳುತ್ತಾ ಇದೆ. ಹೀಗಾಗಿ ಪೋರ್ಚುಗಲ್, ಬರ್ಮುಡಾ, ಯುನೈಟೆಡ್ ಕಿಂಗ್ಡಮ್, ಮೊನಾಕೋ, ಅಮೆರಿಕ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಸೇರಿ ಈ ಸರ್ಗೋಸಾ ಸಿ ಕಮಿಷನ್ ಅನ್ನೋ ಕಮಿಟಿಯನ್ನು ಹುಟ್ಟುಹಾಕಿವೆ. ಈ ಕಮಿಷನ್ ಸರ್ಗೋಸಾ ಸಮುದ್ರವನ್ನು ತ್ಯಾಜ್ಯಗಳಿಂದ ಕಾಪಾಡುವ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಸಂಪೂರ್ಣವಾಗಿ ಸರ್ಗೋಸಾನ ಶುಚಿಯಾಗಿಟ್ಟುಕೊಳ್ಳೋದಕ್ಕೆ ಈ ಸಂಸ್ಥೆಗೆ ಕೂಡ ಸಾಧ್ಯ ಆಗ್ತಿಲ್ಲ. ಗೆಳೆಯರೆ, ಈ ವಿಶಿಷ್ಟ ಸಮುದ್ರವನ್ನು ಕ್ರಿಸ್ತ ಶಕ 1492ರಲ್ಲಿ ಪ್ರಸಿದ್ಧ ನಾವಿಕ ಕ್ರಿಸ್ಟೋಫರ್ ಕೊಲಂಬಸ್ ಮೊದಲ ಬಾರಿ ಉಲ್ಲೇಖ ಮಾಡ್ತಾನೆ. ಅವತ್ತಿಗೆ ಭಾರತವನ್ನು ಹುಡುಕೊಂಡು ಹೊರಟಿದ್ದ ಕೊಲಂಬಸ್ ವೆಸ್ಟ್ ಇಂಡೀಸ್ ಅನ್ನು ತಲುಪ್ತಾನೆ. ಆ ಮಾರ್ಗದಲ್ಲಿ ಅವನಿಗೆ ಸರ್ಗೋಸಾ ಸಮುದ್ರ ಎದುರಾಗುತ್ತೆ. ಅವತ್ತು ಕೊಲಂಬಸ್ ಹಾಗೂ ಆತನ ತಂಡಕ್ಕೆ ಸರ್ಗೋಸಾ ಸಮುದ್ರದಲ್ಲಿನ ಈ ವಿಚಿತ್ರ ಸರ್ಗಾಸಮ್ ಮ್ಯಾಟ್ ಸಿಗುತ್ತೆ. ಸೀವೀಡ್ಗಳಲ್ಲಿ ತನ್ನ ಹಡಗು ಸಿಕ್ಕ ಹಾಕೊಂಡು ಎಲ್ಲಿ ಅದು ತನ್ನನ್ನು ತಳಕ್ಕೆ ಸೇರಿಸಿ ಬಿಡುತ್ತೋ, ಮರಳಿ ತನ್ನ ದೇಶಕ್ಕೆ ವಾಪಸ್ಸು ಹೋಗುವ ಕನಸು ಈ ಸಮುದ್ರದಲ್ಲಿ ಲೀನವಾಗಿ ಬಿಡುತ್ತೇನೋ ಅನ್ನೋ ಭಯ ಕೊಲಂಬಸ್ ಅನ್ನ ಅಲ್ಲಿ ಕಾಡಿತಂತೆ. ಅಲ್ಲದೆ ಈ ಸಮುದ್ರದ ನೀರಲ್ಲಿ ಹಡಗು ಸುಲಭವಾಗಿ ಚಲಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಡಗು ಒಂದು ರೀತಿ ಸುಳಿಗೆ ಸಿಕ್ಕ ಹಾಕೊಂಡಿದೆಯೇನೋ ಅನ್ನೋ ಹಾಗೆ ಅಲ್ಲಿ ಸುತ್ತುತ್ತಾ ಇತ್ತು ಅನ್ನೋ ಮಾಹಿತಿಯನ್ನು ಕೂಡ ಕೊಲಂಬಸ್ ಬರ್ಕೋತಾನೆ. ಹೀಗಾಗಿ ಈ ಸರ್ಗೋಸಾ ಸಮುದ್ರದ ಬಗ್ಗೆ ಒಂದಷ್ಟು ಭಯ ಪಶ್ಚಿಮದ ದೇಶಗಳಲ್ಲಿ ಇದ್ದೇ ಇದೆ. ಇನ್ನು ಈ ಸರ್ಗೋಸಾ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿವೆ. ಮೊದಲಿಗೆ ಈ ಸಮುದ್ರವನ್ನ ನಿಗೂಢ ಪ್ರದೇಶ ಅಂತ ಬಿಂಬಿಸಲಾಗಿತ್ತು. ಆದರೆ ಕಾಲಕ್ರಮೇಣ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದವು. ಇಲ್ಲಿನ ಸಮುದ್ರದ ಪ್ರವಾಹಗಳು ಹಾಗೂ ಸೀವೀಡ್ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬೀಳೋದಕ್ಕೆ ಶುರುವಾಯಿತು. ಹೀಗಾಗಿ ಈ ಸಮುದ್ರದ ಬಗ್ಗೆ ಇದ್ದ ಅಗೋಚರ ಭಯ ಒಂದಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ. ಆದರೆ ಈ ಸಮುದ್ರದ ಬಗ್ಗೆ ಅಧ್ಯಯನ ಮಾಡ್ತಿರೋ ಸಂಶೋಧಕರು ಒಂದು ಬೆಚ್ಚಿ ಬೀಳಿಸುವ ಮಾಹಿತಿಯನ್ನು ಕೂಡ ಇದರ ಬಗ್ಗೆ ಹೊರ ಹಾಕ್ತಾ ಇದ್ದಾರೆ. ಈ ಸರ್ಗೋಸಾ ಸಮುದ್ರದ ನೀರು ವರ್ಷದಿಂದ ವರ್ಷಕ್ಕೆ ತನ್ನ ಉಷ್ಣತೆಯನ್ನು ಹೆಚ್ಚು ಮಾಡ್ಕೋತಾ ಇದೆಯಂತೆ. ಅಲ್ಲದೆ ಅದರ ನೀರಿನಲ್ಲಿ ಉಪ್ಪು ಹಾಗೂ ಆಸಿಡಿಕ್ ಗುಣಗಳು ಕೂಡ ಹೆಚ್ಚಾಗ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. ಸೊ ಸಮುದ್ರದ ಮೇಲ್ಮೈನ ಉಷ್ಣಾಂಶ ಹೆಚ್ಚಾಗೋದು ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮದಿಂದ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಇಡೀ ಜಗತ್ತೇ ಇವತ್ತು ತಾಪಮಾನ ಏರಿಕೆಯ ವಿರುದ್ಧ ಒಂದು ಹೋರಾಟವನ್ನ ಮಾಡಬೇಕಾಗಿದೆ ಅಂತ ಸಂಶೋಧಕರು ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಈ ಜಗತ್ತಲ್ಲಿರೋ ರಹಸ್ಯಗಳ ಪೈಕಿ ಸರ್ಗೋಸಾ ಸಮುದ್ರ ಕೂಡ ಒಂದು ಅನ್ನಿಸ್ಕೊಳ್ತಾ ಇದೆ. ಇಂಥ ಇನ್ನೆಷ್ಟು ರಹಸ್ಯಗಳನ್ನ ಈ ಭೂಮಿ ತನ್ನ ಒಡಲಲ್ಲಿ ಅಡಗಿಸಿಟ್ಟುಕೊಂಡಿದೆಯೋ ಗೆಳೆಯರೆ. ಅಟ್ಲಾಂಟಿಕ್ ಸಾಗರ ತನ್ನ ವಿಚಿತ್ರ ವರ್ತನೆ, ಮೆರೈನ್ ಟ್ರೆಂಚ್, ಬರ್ಮುಡಾ ಟ್ರಯಾಂಗಲ್ನಿಂದ ಜನರ ಗಮನವನ್ನು ಸೆಳೆದಿದೆ. ಅದರ ಜೊತೆಗೆ ಈ ಸರ್ಗೋಸಾ ಸಮುದ್ರ ಕೂಡ ಅಟ್ಲಾಂಟಿಕ್ನ ನಿಗೂಢತೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಇದು ಗೆಳೆಯರೆ ತೀರವೇ ಇಲ್ಲದ ಸಮುದ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.